ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ನರಿ ಮತ್ತು ಕೊಕ್ಕರೆ. ಕಾಡಿನಲ್ಲಿ ಒಂದು ನರಿ ಮತ್ತು ಕೊಕ್ಕರೆ ವಾಸಿಸುತ್ತಿದ್ದವು. ಎರಡು ಪ್ರಾಣಿಗಳು ನೆರೆಹೊರೆಯವರಾಗಿದ್ದರು. ಕುತಂತ್ರದ ನರಿಯು ಒಂದು ದಿನ ಒಳ್ಳೆಯ ಸ್ವಭಾವದ ಕೊಕ್ಕರೆಯ ವೆಚ್ಚದಲ್ಲಿ ತನ್ನನ್ನು ರಂಜಿಸಲು ಒಂದು ವಂಚನೆಯ ಯೋಜನೆಯನ್ನು ರೂಪಿಸಿತು. ಅದರ ಬೆಸ ನೋಟದಲ್ಲಿ ನರಿಯು ಯಾವಾಗಲೂ ನಗುತ್ತಿತ್ತು. ಒಂದು ದಿನ, ನೀನು ಇವತ್ತು ಬಂದು ನನ್ನ ಜೊತೆ ಊಟ ಮಾಡಬೇಕೆಂದು ನರಿ ಕೊಕ್ಕರೆಗೆ ಹೇಳಿತು. ನರಿ ತಾನು ಬಡ ಕೊಕ್ಕರೆಯ ಮೇಲೆ ಆಡಲು ಹೊರಟಿದ್ದ ಚಮತ್ಕಾರಕ್ಕೆ ತನ್ನಷ್ಟಕ್ಕೆ ತಾನೇ ನಗುತ್ತಿತ್ತು. ಆದರೆ ಕೊಕ್ಕರೆ ಸಂತೋಷದಿಂದ ಆಹ್ವಾನವನ್ನು ಸ್ವೀಕರಿಸಿತು. ಉತ್ತಮ ಹಸುವಿನೊಂದಿಗೆ ರಾತ್ರಿಯ ಊಟಕ್ಕೆ ಬಂದಿತು. ನರಿ ಊಟಕ್ಕೆ ಸೂಪನ್ನು ಬಡಿಸಿತು, ಆದರೆ ತುಂಬ ಆಳವಿಲ್ಲದ ಭಕ್ಷ್ಯದಲ್ಲಿ. ಕೊಕ್ಕರೆ ಅದನ್ನು ಕುಡಿಯಲು ಸಾಧ್ಯವಾಗಲಿಲ್ಲ. ಆದರೆ ಅದರಲ್ಲಿ ತನ್ನ ಕೊಕ್ಕಿನ ತುದಿಯನ್ನು ಮಾತ್ರ ಒದ್ದೆ ಮಾಡಲು ಸಾಧ್ಯವಾಯಿತು. ಮತ್ತೊಂದೆಡೆ ನರಿ ಅದನ್ನು ಸುಲಭವಾಗಿ ಕುಡಿಯಿತು ಮತ್ತು ತನ್ನ ನೆರೆಹೊರೆಯವರ ನಿರಾಶೆಯನ್ನು ಹೆಚ್ಚಿಸಲು ಸಂತೋಷದ ದೊಡ್ಡ ಪ್ರದರ್ಶನವನ್ನು ಮಾಡಿತು. ಬಡ ಹಸಿದ ಕೊಕ್ಕರೆಯು ನರಿಯ ತಂತ್ರದಿಂದ ತುಂಬ ಅಸಮಾಧಾನಗೊಂಡಿತು. ಆದರೆ ಅದು ಶಾಂತವಾಗಿತ್ತು ಮತ್ತು ಕೋಪದಿಂದ ಹಾರುವುದಲ್ಲಿ ಯಾವುದೇ ಪ್ರಯೋಜನವನ್ನು ಕಾಣಲಿಲ್ಲ. ಕೆಲವು ದಿನಗಳ ನಂತರ ಕೊಕ್ಕರೆ ತನ್ನ ಮನೆಯಲ್ಲಿ ತನ್ನೊಂದಿಗೆ ಊಟಕ್ಕೆ ನರಿಯನ್ನು ಆಹ್ವಾನಿಸಿತು. ನಿರ್ಧರಿಸಿದ ಸಮಯಕ್ಕೆ ನರಿ ಕೊಕ್ಕರೆಯ ಮನೆಗೆ ಬಂದಿತು. ಕೊಕ್ಕರೆಯು ತುಂಬ ಹಸಿವನ್ನುಂಟು ಮಾಡುವ ಪರಿಮಳದೊಂದಿಗೆ ಮೀನಿನ ಭೋಜನವನ್ನು ಬಡಿಸಿತು. ಆದರೆ ಸಮಯದಲ್ಲಿ ಕೊಕ್ಕರೆ ಸಾಕಷ್ಟು ಕಿರಿದಾದ ಕುತ್ತಿಗೆಗಿಂತ ಎತ್ತರದ ಜಾರ್ನಲ್ಲಿ ಭೋಜನವನ್ನು ಸಲ್ಲಿಸಿತು. ಕೊಕ್ಕರೆಯು ತನ್ನ ಉದ್ದನೆಯ ಕೊಕ್ಕಿನಿಂದ ಸುಲಭವಾಗಿ ಆಹಾರವನ್ನು ಸೇವಿಸಿತು. ಆದರೆ ನರಿಗೆ ಸಾಧ್ಯವಾಗಲಿಲ್ಲ. ನರಿಯು ರುಚಿಕರವಾದ ಪರಿಮಳವನ್ನು ಮೂಗು ಮುಚ್ಚಿಕೊಳ್ಳುವುದು ಮಾತ್ರ ಸಾಧ್ಯವಾಯಿತು. ನರಿ ತನ್ನ ಕೋಪವನ್ನು ಕಳೆದುಕೊಂಡಿತು. ಆದರೆ ಕೊಕ್ಕರೆ ಶಾಂತವಾಗಿ ಹೇಳಿತು, ಒಬ್ಬರು ತಮ್ಮ ನೆರೆಹೊರೆಯವರ ಮೇಲೆ ತಂತ್ರವನ್ನು ಆಡಬಾರದು. ಅವರು ಆ ಚಿಕಿತ್ಸೆಯನ್ನು ತಾವೇ ಸಹಿಸಿಕೊಳ್ಳಬಹುದು ಎಂದು ಹೇಳಿತು. ನಂತರ ನರಿಗೆ ತನ್ನ ತಪ್ಪಿನ ಅರಿವಾಯಿತು. ಅದಾದ ಮೇಲೆ ಏನೂ ಮಾತನಾಡದೆ ತನ್ನ ಮನೆಗೆ ಮರಳಿತು. ಇದರ ನೈತಿಕತೆ, ನೀವು ಜನರನ್ನು ಹೇಗೆ ನಡೆಸಿಕೊಳ್ಳುತ್ತೀರೋ ಅದೇ ರೀತಿಯಲ್ಲಿ ನಿಮ್ಮನ್ನು ನಡೆಸಿಕೊಳ್ಳುತ್ತಾರೆ. ಸೊ ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯಿತು. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ. ನಮಸ್ಕಾರ.